ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 128ನೇ ಗದ್ಯ ಭಾಗದಲ್ಲಿ ಕುತ ಏವಂ ಕಲ್ಪನಾ ಇತ್ಯತಃ ಪ್ರಾಗುಕ್ತಂ ಉಪಲಕ್ಷಣಂ ಮತ್ವಾ ಆಹ ಅನ್ನುವ ವಾಕ್ಯವನ್ನು ನಾವೀಗ ನೋಡಬೇಕು. ಅನಿರ್ದೇಶ್ಯವಾದದ್ದು, ಅಗ್ರಾಹ್ಯವಾದದ್ದು ಜ್ಞಾನಿಗಳ ಸುಖ ಅಲ್ಲ, ಹೊರತದು ಸುಖ ಸ್ವರೂಪನಾದ ಪರಮಾತ್ಮನ ವ್ಯಕ್ತಿತ್ವ ಅಂತ ಅನ್ನೋದನ್ನು ಈ ಹಿಂದೆ ತೋರಿಸಿಕೊಟ್ರು. ಯಾಕೆಂದರೆ ಈ ಜಗತ್ತನ್ನು ಬೆಳಗುತ್ತಾ ಇರೋದು ಮತ್ತು ಸೂರ್ಯಾದಿಗಳ ಬೆಳಕಿಗೆ ನಿಲುಕದೇ ಇರುವಂಥದ್ದು ಈ ಜ್ಞಾನಿಗಳ ಸುಖವಲ್ಲ, ಹೊರತು ಪರಮಾತ್ಮನ ವ್ಯಕ್ತಿತ್ವ ಅಂತನ್ನೋದು ಅಲ್ಲಿ ಪ್ರತಿಪಾದಿತ ಆಗಿದೆ. ಹೀಗೆಲ್ಲ ಯಾಕೆ ಪ್ರತಿಪಾದಿಸ್ತೀರಿ ಅಂತ ಇಲ್ಲೊಂದು ಪ್ರಶ್ನೆ. ಈಗ ನೀವು ಕಲ್ಪನೆ ಮಾಡಲಿಕ್ಕೆ ಜ್ಞಾನಿಗಳ ಸುಖ ಇಲ್ಲಿ ಪ್ರತಿಪಾದ್ಯವಲ್ಲ, ಹೊರತು ಪರಮಾತ್ಮ ಸುಖ ಸ್ವರೂಪನಾದ ಪರಮಾತ್ಮನೇ ಇಲ್ಲಿ ಪ್ರತಿಪಾದ್ಯ ಅಂತ ಯಾಕೆ ಹೇಳ್ತೀರಿ ಅನ್ನುವ ಪ್ರಶ್ನಕ್ಕೆ ಇಲ್ಲಿ ಉತ್ತರ ಕೊಡ್ತಿದ್ದಾರೆ. ಲಿಂಗೈಹಿ ಯುತೋ ಹಿ ಅಂತ ಅಣುಭಾಷ್ಯದಲ್ಲಿ ಪ್ರಾಗುಕ್ತಂ ಉಪಲಕ್ಷಣಂ ಮತ್ವಾ ಆಹ. ಅಲ್ಲೇನು ಸೂರ್ಯಾದಿ ಭಾಸಕತ್ವ ಅನ್ನುವ ಧರ್ಮ ಇದೆ, ಸೂರ್ಯಾದಿಗಳಿಗೂ ಬೆಳಕು ಕೊಟ್ಟವನು ಅಂತ, ಅದು ಒಂದು ಉಪಲಕ್ಷಣ. ಉಪಲಕ್ಷಣ ಅಂದರೆ ಇನ್ನಿತರ ಸಂಗತಿಗಳಿಗೆ ಸೂಚಕ. ಉಪಲಕ್ಷಿತ ಅಂದರೆ ಸೂಚಿತ, ಉಪಲಕ್ಷಣ ಅಂದರೆ ಸೂಚಕ. ಒಂದನ್ನು ಹೇಳಿರ್ತಾರೆ, ಆ ಒಂದನ್ನು ಹೇಳಿದ್ದನ್ನು ಪರಿಗ್ರಹಿಸಿ ಇನ್ನಿತರ ಧರ್ಮಗಳನ್ನು ಹೇಳದೇ ಇದ್ದುದನ್ನು ನಾವೇ ಸ್ವೀಕರಿಸಬೇಕು. ಯಾವುದು ಒಂದನ್ನು ಹೇಳಿದ್ದಾರೆ ಅದನ್ನು ಉಪಲಕ್ಷಣ ಅಂತಾರೆ, ಅದು ಇತರ ಧರ್ಮಗಳಿಗೆ ಸೂಚಕ ಅಂತ ಅರ್ಥ. ಸೂಚಿತವಾದ ಧರ್ಮಗಳಿಗೆ ಉಪಲಕ್ಷಿತ ಅಂತ ಹೇಳ್ತಾರೆ. ಪ್ರಾಗುಕ್ತಂ ಉಪಲಕ್ಷಣಂ ಮತ್ವಾ ಆಹ. ಸೂರ್ಯಾದಿ ಭಾಸಕತ್ವ ಅನ್ನುವುದೇನಿದೆ ಅದೊಂದು ಉಪಲಕ್ಷಣ ಅಂತ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಆಚಾರ್ಯರು. ಅದನ್ನೇ ಮುಂದಿನ ವಾಕ್ಯದಲ್ಲಿ ಹೇಳ್ತಿದ್ದಾರೆ. ಈಗ ಸೂರ್ಯಾದಿ ತೇಜೋರಾಶಿ ಭಾಸಕತ್ವ ತದುಪಲಕ್ಷಿತ ಸೂರ್ಯಾದ್ಯ ಪ್ರಕಾಶ್ಯತ್ವ ಜಗತ್ ಪ್ರಕಾಶಕತ್ವ ಲಿಂಗೈಹಿ ತತ್ವಸ್ಯ ಭಾಷ್ಯೋಕ್ತ ಸ್ಮೃತಿಭಿಃ ವೈಷ್ಣವತ್ವ ಪ್ರಸಿದ್ಧೇಹೇ ಇತ್ಯರ್ಥ. ಸೂರ್ಯಾದಿ ತೇಜೋರಾಶಿಗಳಿದೆ, ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿ ಮೊದಲಾದ ತೇಜೋರಾಶಿಗಳು, ಅವುಗಳನ್ನು ಬೆಳಗಿಸ್ತಾ ಇದ್ದಾನೆ. ಭಾಸಕತ್ವ ಅನ್ನೋದು ಪರಮಾತ್ಮನಲ್ಲಿ ಬಂದಿದೆ. ಇದೊಂದು ಧರ್ಮ. ಈ ಧರ್ಮದಿಂದ ಉಪಲಕ್ಷಿತವಾದದ್ದು ಅಂದರೆ ಸೂಚಿತವಾದದ್ದು ಇನ್ನಿತರ ಧರ್ಮಗಳು. ಅದೇನೆಂದರೆ ಸೂರ್ಯಾದ್ಯ ಪ್ರಕಾಶ್ಯತ್ವ, ಸೂರ್ಯಾದಿಗಳ ಬೆಳಕಿಗೆ ತಾನು ನಿಲುಕದೇ ಇರುವಿಕೆ, ಮತ್ತು ಜಗತ್ ಪ್ರಕಾಶಕತ್ವ, ಇಡೀ ಜಗತ್ತನ್ನು ಕೂಡ ಬೆಳಗಿಸ್ತಾ ಇರುವಿಕೆ. ಈ ಧರ್ಮಗಳಿಂದ ಸೂರ್ಯಾದ್ಯ ಪ್ರಕಾಶತ್ವ ಮತ್ತು ಜಗತ್ ಪ್ರಕಾಶಕತ್ವ ಎಂಬ ಈ ಲಿಂಗಗಳಿಂದ ಪ್ರತಿಪಾದಿತನಾಗಿದ್ದಾನೆ ಪರಮಾತ್ಮ. ಅದು ನಮಗೆ ಭಾಷ್ಯದಲ್ಲಿ ವರ್ಣಿತವಾದಂಥ ಶ್ರುತಿ ಮತ್ತು ಸ್ಮೃತಿಗಳ ಮೂಲಕ ಗೊತ್ತಾಗ್ತದೆ. ಅಲ್ಲಿ ಸ್ಮೃತಿ ಅಂದರೆ ಭಗವದ್ಗೀತೆ, ಶ್ರುತಿ ಅಂದರೆ ವೇದವಾಕ್ಯಗಳು. ಅಪೌರುಷೇಯವಾದದ್ದಕ್ಕೆ ಶ್ರುತಿ ಅಂತಲೂ ಪೌರುಷೇಯವಾದದ್ದಕ್ಕೆ ಸ್ಮೃತಿ ಅಂತಲೂ ವರ್ಣನೆ ಮಾಡ್ತಾರೆ. ಹೀಗೆ ಭಾಷ್ಯದಲ್ಲಿ ಹೇಳಲ್ಪಟ್ಟಂಥ ಶ್ರುತಿ ಸ್ಮೃತಿಗಳನ್ನು ಗಮನಿಸಿದರೆ ಈ ಎಲ್ಲ ಧರ್ಮಗಳು ಕೂಡ ವೈಷ್ಣವ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟದ್ದೇ ಹೊರತು ಬೇರೆ ಯಾರಿಗೂ ಸಂಬಂಧಪಟ್ಟದ್ದಲ್ಲ ಅನ್ನುವುದು ಗೊತ್ತಾಗ್ತದೆ. ಆದ್ದರಿಂದ ಇಲ್ಲಿ ಅದೃಶ್ಯವಾದದ್ದು ಅಗ್ರಾಹ್ಯವಾದದ್ದು ಜ್ಞಾನಿಯ ಸುಖ ಅಲ್ಲ, ಹೊರತು ಪರಮಾತ್ಮನೇ ಅಂತ ನಮಗೆ ತಿಳಿದು ಬರ್ತದೆ ಅಂತ ಅದು ಒಟ್ಟು ತಾತ್ಪರ್ಯ. ಅಲ್ಲಿಗೆ ಈ 128ನೆಯ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. 129ನೇ ಭಾಗವನ್ನು ಇನ್ನು ಮುಂದೆ ನಾವು ಶ್ರವಣಕ್ಕೆ ತಂದುಕೊಳ್ಳೋಣ.